187 ಕೋಟಿ ಅಕ್ರಮದ ತನಿಖೆ ಮಾಡ್ತಾ ಇದ್ದ ಇಡಿ ಮೇಲೆ ಕೇಸ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಕಾನೂನು ಸಂಘರ್ಷ. ಇಡಿ ತನಿಖೆ ವಿರುದ್ಧ ರಾಜ್ಯ ಸರ್ಕಾರ ಕಾನೂನು ಸಮರಕ್ಕೆ ಇಳಿದಿದೆ. ಇಡಿ ವಿರುದ್ಧ ಕೇಸ್ ದಾಖಲಿಸಿತ್ತು ರಾಜ್ಯ ಸರ್ಕಾರ, ಆದರೆ ಆರಂಭಿಕ ಹಿನ್ನಡೆಯಾಗಿದೆ. ಇಡಿ ವಿರುದ್ಧ ಪ್ರಕರಣದ ತನಿಖೆಗೆ ಹೈಕೋರ್ಟ್ ಸದ್ಯಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದೆ. ಹೈಕೋರ್ಟ್ ಆಗಸ್ಟ್ 21ಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಇಡಿ ಹಾಗೂ ರಾಜ್ಯ ಸರ್ಕಾರದ ನಡುವೆ ಕಾನೂನು ಸಮರ. ಇಡಿ ಅಧಿಕಾರಿಗಳ ವಿರುದ್ಧನೇ ಸರ್ಕಾರದಿಂದ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಇಡಿ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಹೈ ವೋಲ್ಟೇಜ್ ವಾದ ನಡೆಯಿತು. ತನಿಖೆಗೆ ಸದ್ಯಕ್ಕೆ ತಡೆಯಾಜ್ಞೆ ಸಿಕ್ಕಿದ್ದು ಆಗಸ್ಟ್ 21ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಇನ್ನು ಹಗರಣದಲ್ಲಿ ಸಿಎಂ ಮತ್ತು ಮಂತ್ರಿಗಳ ಹೆಸರೇಳೋದಕ್ಕೆ ಒತ್ತಡ ಆರೋಪ. ಇಡಿ ವಿರುದ್ಧ ದೂರು ದಾಖಲಿಸಿದ್ದಾರೆ. ಹೆಚ್ಚುವರಿ ನಿರ್ದೇಶಕ ಕಲೇಶ್ ದೂರು ಕೊಟ್ಟಿದ್ದನ್ನೇ ಅಸ್ತ್ರವಾಗಿಸಿಕೊಂಡಿದೆ ರಾಜ್ಯ ಸರ್ಕಾರ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ರಾಜ್ಯ ಸರ್ಕಾರ ಧರಣಿ ಮಾಡ್ತಾ ಇತ್ತು. ಆ ಪ್ರತಿಭಟನೆಯಲ್ಲಿ ಸಿಎಂ, ಡಿಸಿಎಂ, ಸಚಿವರು, ಶಾಸಕರು ಭಾಗಿಯಾಗಿದ್ರು. ಇಡಿ ಮತ್ತು ಸಿಬಿಐಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಮೋದಿ ಸರ್ಕಾರ. ಮೋದಿ ಇದಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು ನಿನ್ನೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರು ಏನ್ ಆರೋಪ ಮಾಡಿದ್ರು, ಇದಕ್ಕೆ ಕೌಂಟರ್ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ವಾಲ್ಮೀಕಿ ಹಗರಣ ಬೆಳಕಿಗೆ ಬಂದಿದೆ. ತಪ್ಪಾಗಿದೆ ಅಂತ ಹೇಳಿ ನಮಗೆ ಮನವರಿಕೆ ಆಗಿದೆ. ನಾವು ಅದಕ್ಕೆ SIT ಫಾರ್ಮೇಷನ್ ಮಾಡಿ ತನಿಖೆ ಮಾಡಿ ಕೆಲವನ್ನೆಲ್ಲ ಬಂಧಿಸಿ ಸುಮಾರು 50ಕ್ಕೂ ಹೆಚ್ಚು % ಹಣವನ್ನು ಈಗಾಗಲೇ ನಾವು ರಿಕವರಿ ಮಾಡಿದ್ದೇವೆ. ಈಗ ತನಿಖೆ ನಡೀತಾ ಇರಬೇಕಾದ್ರೆ ಮಧ್ಯ ಪ್ರವೇಶ ಮಾಡಿ ಇಡಿಯವರು ಕೂಡ ತನಿಖೆಯನ್ನು ಪ್ಯಾರಲಲ್ ಆಗಿ ಮಾಡ್ತಾ ಇದ್ದಾರೆ. ಈ ಕಲೇಶ್ ಅನ್ನೋ ಅಧಿಕಾರಿಗಳ ಕೈಲಿ ಇನ್ನು ಮುಖ್ಯಮಂತ್ರಿ ಹೆಸರೇಳು, ಮಂತ್ರಿ ಹೆಸರೇಳು ಅಂತೇಳಿ ಒತ್ತಾಯವನ್ನು ಮಾಡಿ ಅವನಿಗೆ ಎದುರಿಸಿದ ಮೇಲೆ ಆತ ಬಂದು ಧೈರ್ಯವಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತು FIR ಆಗಿದೆ. ಹಿಂಗೆ ಮುಖ್ಯಮಂತ್ರಿಗಳನ್ನೇ ನೇರವಾಗಿ ಟಾರ್ಗೆಟ್ಟು, ಸರ್ಕಾರನೇ ನೇರವಾಗಿ ಟಾರ್ಗೆಟ್ಟು ಮಾಡೋಂಥ ವ್ಯವಸ್ಥೆ ಇವತ್ತು ನಡೀತಾ ಇದೆ. ಇದು ಸರ್ಕಾರದಿಂದ ದುರುದ್ದೇಶದಿಂದ ಹಾಕಿರ್ತಕ್ಕಂಥ FIR ಅನ್ನೋದಕ್ಕೆ ಈ ಸರ್ಕಾರ ಎಷ್ಟು ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಇರ್ತಕ್ಕಂಥ ಸರ್ಕಾರ ಇದು ಅನ್ನೋದಕ್ಕೆ ನಾನು ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿ ಕೇಳಲಿಕ್ಕೆ ಬಯಸ್ತೀನಿ. ಇವರು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಮುಚ್ಕೊಳ್ಳಿಕ್ಕೆ ಈ ರೀತಿಯ ಸಬೂಬುಗಳ ಮುಖಾಂತರ ಏನು ಹೊರಟಿದ್ದಾರೆ. ಹೆದರಿಸಿ ನಾವೇನು ನಿಲ್ಲಿಸ್ಬಿಡ್ತೀವಿ ಇಡಿ ತನಿಖೆ ಅಂತೇಳಿ. ಇಡಿ ತನಿಖೆ ಯಾವಾಗ ಪ್ರಾರಂಭ ಮಾಡ್ತಾರೆ? ಮನಿ ಲಾಂಡ್ರಿಂಗ್ ವಿಷಯದಲ್ಲಿ ತನಿಖೆ ನಡೆಸಲಿಕ್ಕೆ ಅವಕಾಶ ಇರೋದು ಒಂದೇ ಒಂದು ಸಂಸ್ಥೆ ಇಡಿಯಿಂದ ಇವತ್ತು ತನಿಖೆ ಆಗಬೇಕು ಮನಿ ಲಾಂಡ್ರಿಂಗ್ ಆಗಿರತಕ್ಕಂಥ ವಿಷಯದಲ್ಲಿ. ಅದಕ್ಕೆ ಇವ್ರಿಗೆ ಯಾಕೆ ಗಾಬರಿ? ಗಾಂಧಿ ಪ್ರತಿಮೆ ಮುಂದೆ ಕೂತವರಲ್ಲ ಮಹಾನುಭಾವರು, ಸ್ಪಾನ್ಸರ್ ಪ್ರೋಗ್ರಾಮ್ ಅದನ್ನು. ಅದರಿಂದ ನಿಮ್ಮ ಈ ಪ್ರಾಯೋಜಿತ ಕಾರ್ಯಕ್ರಮದ ಮುಖಾಂತರ ಈ ಡ್ರಾಮಾ ಬಿಟ್ಟುಬಿಡಿ. ವಾಲ್ಮೀಕಿ ಅಕ್ರಮದಲ್ಲಿ 3 ತನಿಖಾ ಸಂಸ್ಥೆಗಳು ವಿಚಾರಣೆ ಮಾಡ್ತಾ ಇದ್ದಾವೆ. SIT ನಾವೇ CIDಯಿಂದ SITನ ರಚನೆ ಮಾಡಿದ್ದೀವಿ. CBIಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರೋದು ಅಂದರೆ ಬ್ಯಾಂಕ್ನ PLA ಕೊಟ್ಟಿದ್ದಾರೆ. ಇನ್ನೊಂದು ಇಡಿ ಸ್ವಯಂ ಪ್ರೇರಣೆಯಿಂದ ತನಿಖೆ ಮಾಡ್ತಾ ಇದೆ. ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಯಾವಾಗಲೂ ಕೂಡ ಹೇಳಿಲ್ಲ. ಕಲೇಶ್ ಅಂತಕ್ಕಂಥ ಅವರನ್ನ 2 ಸಾರಿ ಕರೆದು ವಿಚಾರಣೆ ಮಾಡಿದ್ದಾರೆ ಇಡಿಯವರು. ಚೀಫ್ ಮಿನಿಸ್ಟರ್ನ ಮತ್ತೆ ಬೇರೆ ಮಂತ್ರಿಗಳನ್ನ ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಅವ್ರಿಗೆ ಎದುರಿಸಿ ಜೀವಭಯ ಉಂಟು ಮಾಡಿ ಕಲ್ಲೇಶ್ಗೆ ಅನಗತ್ಯವಾಗಿ ಎದುರಿಸಿದ್ದಾರೆ. ನನ್ನ ಹೆಸರು ಕೊಡಿ, ನನ್ನ ಹೆಸರು ತೋರಿಸು ಅಂತ. ನಾವು ಮುಲಾಜಿಗೆ ಒಳಗಾಗಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣವಾದ ಕ್ರಮ ತೆಗಿತೀವಿ. ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡಲ್ಲ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಸಿಕ್ಕಾಕೊಂಡಿದೆ, ಎಕ್ಸ್ಪೋಸ್ ಆಗಿದೆ. 100ಕ್ಕೆ 100% ಲೂಟಿಯನ್ನು ಮಾಡಿದ್ದಾರೆ, 100% ಭ್ರಷ್ಟಾಚಾರವನ್ನು ಮಾಡಿದೆ. ಇವತ್ತು ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಸಿಲುಕಿ ಹಣವನ್ನ ಲೂಟಿ ಮಾಡಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಇವತ್ತು ಅವರು ಸಿಗಾಕೊಳ್ಳುವಂತ ಸಂದರ್ಭ ಬಂದಿದೆ. ಇವೆಲ್ಲವೂ ಎಲ್ಲ ಒಂದ್ ಕಡೆ ಕಾನೂನು ಕ್ರಮ ಜರುಗುವಂತ ಸಂದರ್ಭದಲ್ಲಿ ಈ ರೀತಿ ರಾಜಕೀಯ ನಾಟಕಗಳನ್ನ, ಈ ಪ್ರಯತ್ನಗಳನ್ನ ಮಾಡ್ತಿದ್ರೆ ಜವಾಬ್ದಾರಿ ಸ್ಥಾನದಲ್ಲಿರೋರು, ಅಧಿಕಾರದಲ್ಲಿರುವಂತವರು ಇಂಥ ಪ್ರತಿಭಟನೆಯನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ?
ವ್ಯವಸ್ಥೆ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಈ ರೀತಿ 100% ಭ್ರಷ್ಟಾಚಾರದಲ್ಲಿರುವಂತಹ ಈ ಸರ್ಕಾರಕ್ಕೆ ಯಾವ ನೈತಿಕತೆ ಇದೆ, ಯಾವ ಮೌಲ್ಯ ಇದೆ? ಇವರು ರಾಜೀನಾಮೆಯನ್ನು ಕೊಡಬೇಕಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇಷ್ಟು 50 ವರ್ಷ ರಾಜಕೀಯದಲ್ಲಿ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಬರೀ ಕಪ್ಪು ಚುಕ್ಕೆಗಳು ಬಿಟ್ರೆ ಬೇರೆ ಏನೂ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಎಲ್ಲರೂ ಲೂಟಿಯಲ್ಲಿ ತೊಡಗಿದ್ದಾರೆ. ಪ್ರಶಾಂತ್, ಇಡೀ ತನಿಖೆ ಮತ್ತೊಂದು ಮಗ್ಗಲು. ಅಲ್ಲ, ನನಗನ್ಸುತ್ತೆ ನೋಡಿ, ಪೊಲೀಸ್ ಒಂದು FIR ಅನ್ನು ಹಾಕಿದ ನಂತರ ಯಾವುದೇ ಒಂದು ಪ್ರಕರಣದಲ್ಲಿ, ನಂತರ ಬ್ಯಾಂಕ್ ಅದನ್ನು CBIಗೆ ಕೊಟ್ಟ ನಂತರ ಇಡಿ ಈ ತನಿಖೆಯಲ್ಲಿ ಒಳಗಡೆ ಪ್ರವೇಶಿಸಿತು. ಎರಡು ಮೂಲಭೂತವಾಗಿರ್ತಕ್ಕಂಥ ವ್ಯತ್ಯಾಸಗಳಿವೆ. ಈಗ ನೀವು CBI ತನಿಖೆಗೆ ಅಂದರೆ ಬ್ಯಾಂಕಿನ ಒಟ್ಟಾರೆ ತನಿಖೆ ಬಿಟ್ಟರೆ ಬೇರೆ ಆ್ಯಂಗಲ್ಗಳನ್ನು ಮುಟ್ಲಿಕ್ಕೆ CBIಗೆ ಕಾನೂನಿನ ನಿರ್ಬಂಧಗಳಿವೆ. ಯಾಕಂದರೆ CBIಗೆ ಒಂದೋ ರಾಜ್ಯ ಸರ್ಕಾರ, ಇಲ್ಲವಾದಲ್ಲಿ ಹೈಕೋರ್ಟ್, ಇಲ್ಲವಾದಲ್ಲಿ ಸುಪ್ರೀಂ ಕೋರ್ಟ್. ಅಂದರೆ ನಿಮ್ಗೆ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಪ್ರಕರಣಗಳಿಗೆ ಹೇಳ್ತಾ ಇದ್ದೀನಿ, ಮೂವರ ಸ್ಯಾಂಕ್ಷನ್ ಬೇಕು, ಒಪ್ಪಿಗೆ ಬೇಕು, ಐದರ್ ಆಫ್ ದಿ ತ್ರೀ. ಆದರೆ ಇಡಿ ಪ್ರಕರಣದಲ್ಲಿ ಅವರು ಮ್ಯಾನ್ಯುಯಲ್ ಏನು ಹೇಳುತ್ತೆ, ನೀವು ಪೊಲೀಸರು FIR ಹಾಕಿದ ನಂತರ ಅಥವಾ CBI FIR ಹಾಕಿದ ನಂತರ ಇಫ್ ದೇ ಫೌಂಡ್ ಸಮಥಿಂಗ್ ಫಿಶಿ, ಮನಿ ಲಾಂಡ್ರಿಂಗ್ ಆಗಿದೆ ಅಂತಕ್ಕಂಥದ್ದು ಏನಾದರೂ ಗಮನಕ್ಕೆ ಬಂದರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪ್ರಕಾರ ಇಡಿ ಕೆಲಸ ನಿರ್ವಹಿಸುತ್ತೆ. ದೇ ಕ್ಯಾನ್ ಎಂಟರ್ ಇನ್ ಟು ದ ಕೇಸ್ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಕಾನೂನಿನಲ್ಲಿ ಉಲ್ಲೇಖನೆ. ಹೀಗಿರುವಾಗ ಈ ಪ್ರಕರಣದಲ್ಲಿ 187 ಕೋಟಿ ಹಣ ಹೋಯಿತು. ಒಂದು ಪೊಲೀಸ್ SIT FIR ಹಾಕ್ತು, ಇನ್ನೊಂದು ಬ್ಯಾಂಕ್ನವರು CBIಗೆ ಪ್ರಕರಣವನ್ನು ಕೊಟ್ಟರು. ಈಗ 187 ಕೋಟಿ ಎಲ್ಲಿ ಹೋಯಿತು? ಅದು ಹೋಯಿತು ಬರೀ ಫಲಾನುಭವಿಗಳಿಗೆ ಹೋಗಿ, ಯಾರೋ ಅಂದರೆ ತಪ್ಪು ಫಲಾನುಭವಿಗಳ ಪಟ್ಟಿಗೆ ಹೋಯಿತು ಅಂತ ಅನ್ಕೋಣ. ಆಗ ಇಡಿ ಬರೋ ಕಾರಣ ಇರಲಿಲ್ಲ. ಇಲ್ಲಿ ಏನಾಗಿದೆ, ಇಲ್ಲಿ 187 ಕೋಟಿ ಹಣ ಯಾವುದೋ ಸಾಫ್ಟ್ವೇರ್ ಕಂಪ್ನಿಗೆ ಹೋಗಿದೆ, ಯಾವುದೋ ಪೆಟ್ರೋಲ್ ಪಂಪ್ಗೆ ಹೋಗಿದೆ, ಯಾವುದೋ ಜ್ಯುವೆಲರಿ ಶಾಪ್ಗೆ ಹೋಗಿದೆ. ಅವರು 5%, 7%, 10% ಅವ್ರವ್ರ ಬಾರ್ಗೇನಿಂಗ್ ಪವರ್ ಮೇಲೆ ಕಟ್ ತೆಗೆದುಕೊಂಡು ಹಣವನ್ನು ಎಲ್ಲಿ ಹೇಳ್ತಿರೋ ಅಲ್ಲಿ ವರ್ಗಾಯಿಸ್ಕೊಡ್ತಾರೆ, ಅಲ್ಲಿ ಹೋಗಿ ಕ್ಯಾಶ್ ಕೊಡ್ತಾರೆ. ಹಾಗೆ ಕ್ಯಾಶ್ ಕೊಟ್ಟ ಹಣ ಮನಿ ಲಾಂಡ್ರಿಂಗ್ ಅಂತ ಅನ್ಸ್ಕೊಳ್ಳಲ್ವಾ? ಹಾಗಿರುವಾಗ ಇಡಿ ಪ್ರಕರಣವನ್ನು ದಾಖಲಿಸ್ಕೊಂಡಿದೆ. ಈಗ ಕಲ್ಲೇಶ್ ಅಂತಕ್ಕಂಥ ಅಧಿಕಾರಿ, ಈ ರೀತಿ ನೀವು ಯಾವುದೇ ಪೊಲೀಸ್ ತನಿಖೆಯಲ್ಲೂ ಮಾಡ್ಬೋದು, CBI ತನಿಖೆಯಲ್ಲೂ ಮಾಡ್ಬೋದು, ಇಡಿ ತನಿಖೆಯಲ್ಲೂ ಮಾಡ್ಬೋದು. ನಾಳೆ ಪೊಲೀಸೀಗ ಈ ದರ್ಶನ್ ಅವರು ನಿಮ್ಮ ಫ್ಯಾನ್ಸ್ ಅಸೋಸಿಯೇಷನ್ ಅವ್ರು ಸಿಕ್ಕಾಕೊಂಡಿದ್ದಾರಲ್ಲ, ಅವ್ರು ಹೇಳ್ಬೋದು ಪೊಲೀಸ್ ಅಧಿಕಾರಿ ಬಂದು ನಮ್ಗೆ ಹೇಳಿದ್ರು ದರ್ಶನ್ ಹೆಸರು ಹೇಳು ಅಂತ, ನೀವು FIR ದಾಖಲಿಸ್ಕೊಳ್ತೀರಾ? ನೋಡಿ, ಎಲ್ಲ ಪ್ರಕರಣದಲ್ಲಿ FIR ಮೊದಲು ದಾಖಲಿಸ್ಕೊಳ್ಬೇಕು, ಸರಿಯಾದ ವಿಚಾರ. ಆದರೆ ಇಲ್ಲೇನಿದೆ, ಇಲ್ಲಿ 2 ಏಜೆನ್ಸಿಗಳು ಕೆಲಸ ನಿರ್ವಹಿಸ್ತವೆ ಅಥವಾ 3 ಏಜೆನ್ಸಿಗಳು ಕೆಲಸ ನಿರ್ವಹಿಸ್ತವೆ. ನೀವು ಮತ್ತೊಂದು ಏಜೆನ್ಸಿ ವಿರುದ್ಧ ಕೇಸ್ ಹಾಕ್ತೀನಿ, FIR ದಾಖಲಿಸ್ಕೊಳ್ತೀನಿ ಅಷ್ಟೇ ಅಲ್ಲ, ಅದಾದ ನಂತರ ಮುಖ್ಯಮಂತ್ರಿಗಳು ಮಂತ್ರಿಗಳಾದಿಯಾಗಿ ಎಲ್ಲರೂ ಕುಳಿತುಕೊಂಡು ಘೋಷಣೆಗಳನ್ನು ಕೂಗಿ ಇಡಿ ಬರಬಾರ್ದು ಅಂತ. ನೀವು ಯಾಕೆ ಬರಬಾರ್ದು ಅನ್ನೋದನ್ನು ಏನಾದರೂ ಒಂದು ತಥ್ಯ ಸಮೇತ ಲಾಜಿಕಲ್ ರೀಸನಿಂಗ್ ಕೊಡಿ ಅದಕ್ಕೆ. ಅವ್ರು ಹೇಳ್ತಾರೆ ಬೇಕು ಅಂತ ಸಿಲುಕಿಸೋದಕ್ಕೆ ನಮ್ಮ ಹೆಸರುಗಳನ್ನ. ನೋಡಿ, ರಾಜ್ಯ ಸರ್ಕಾರ ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಹೋಗಿದೆ ಈ ಪ್ರಕರಣದಲ್ಲಿ. ಇಡಿ ಮತ್ತು CBIಯನ್ನು BJP ಪೊಲಿಟಿಕಲಿ ದುರುಪಯೋಗ ಪಡಿಸ್ಕೊಂಡಿಲ್ವಾ? ಅನೇಕ ರಾಜ್ಯಗಳಲ್ಲಿ ದುರುಪಯೋಗ ಪಡಿಸ್ಕೊಂಡಿದೆ ಕಳೆದ 10 ವರ್ಷಗಳು. ಅಂಡ್ ಎಲ್ಲಾ ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಅದಾಗ್ತಾ ಇದೆ. ಆದರೆ ಈ 10 ವರ್ಷಗಳಲ್ಲಿ ಅದರ ಪ್ರಮಾಣ ಜಾಸ್ತಿ ಆಗಿದೆ. ನಾನು ಅದನ್ನೆಲ್ಲ ಗಳಿತಾ ಇಲ್ಲ. ಆದರೆ ನೀವು ಕೇಸ್ ಬೈ ಕೇಸ್ ನೋಡ್ಬೇಕಿದ್ರಲ್ಲಿ, ಯು ಕೆನಾಟ್ ಮೇಕ್ ಎ ಜನರಲೈಸ್ ಸ್ಟೇಟ್ಮೆಂಟ್. ಕೇಸ್ ಬೈ ಕೇಸ್ ನೋಡಿ. ನಾನು ಹೇಳಿದೆ ಅದಕ್ಕೆ SIT ನಾಗೇಂದ್ರ ಮತ್ತು ದದ್ದಲ್ರ ವಿಚಾರಣೆಗೆ ಹಿಂದೇಟು ಹಾಕ್ತಾ ಇತ್ತು. SIT ಯಾರು ಸರ್ಚ್ ವಾರೆಂಟ್ ತೆಗೆದುಕೊಂಡಿತ್ತು ಅವರ ಮನೆಗಳಿಗೆ ಹೋಗಿ ಸರ್ಚ್ ಮಾಡಲಿಕ್ಕೆ ಸರ್ಕಾರದ ಒಪ್ಪಿಗೆ ಇರಲಿಲ್ಲ, ಪೊಲಿಟಿಕಲ್ ಬಾಸ್ಗಳು ಒಪ್ಪಿಗೆ ಕೊಡ್ತಾ ಇರಲಿಲ್ಲ. ಕೋರ್ಟ್ನಿಂದ ಸರ್ಚ್ ವಾರೆಂಟ್ ತೆಗೆದುಕೊಂಡಿದ್ದ ಮನೆಗೆ ಹೋಗಿ ಸರ್ಚ್ ಮಾಡಲಿಕ್ಕಾಗಿಲ್ಲ SIT. ಹಾಗಿರುವಾಗ ಇಡಿ ಮಧ್ಯ ಪ್ರವೇಶಿಸ್ತು. ಬಟ್ ದಟ್ ಈಸ್ ನಾಟ್ ಅ ಆರ್ಗ್ಯುಮೆಂಟ್ ಟು ಡಿಫೆಂಡ್ ಇಡಿ. ಈಗ ಒಬ್ಬ ಮನುಷ್ಯನಿಗೆ ಈಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನನ್ಸುತ್ತೆ, ಅರೆ ನಾಗೇಂದ್ರ ವಿಚಾರಣೆಯನ್ನು SIT ನಡೆಸಲಿಲ್ಲ, ಅದಕ್ಕೆ ಇಡಿ ನಡೆಸ್ತು, ಸರಿ ಆಯ್ತು ಬಿಡು ಅಂತ. ದಟ್ ಈಸ್ ನಾಟ್ ಅ ಲೀಗಲ್ ದಟ್ ಈಸ್ ನಾಟ್ ಕಾನೂನಿನ ತರ್ಕ ಅಲ್ಲ ಅದು. ಕಾನೂನಿನ ತರ್ಕದ ಪ್ರಕಾರ ಇಡಿ ಬಂದಿದ್ದು ಸರಿಯೋ ತಪ್ಪೋ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಈ ಪ್ರಕರಣದಲ್ಲಿ FIR ದಾಖಲಾಗಿದೆ, ಮನಿ ಲಾಂಡ್ರಿಂಗ್ ನಡೆದಿದೆ, ಎಲ್ಲೂ ಹಣ ಹೋಗಿದೆ ಅಂತಕ್ಕಂಥದ್ರ ಬಗ್ಗೆ ನೀವು ರಿಕವರಿ ಕೂಡ ಮಾಡಲಿಕ್ಕಾಗಿಲ್ಲ ಹಣ.
ಹಾಗಿರುವಾಗ ಇಡೀ ಆ ಪ್ರಕರಣದ ವಿಚಾರಣೆಯನ್ನು ನಡೆಸಿದರೆ ನೀವು ಇನ್ನೊಬ್ಬ ಅಧಿಕಾರಿಯಿಂದ ಹೋಗಿ, ಅಂದರೆ ಸರ್ಕಾರಿ ಅಧಿಕಾರಿಗಳ ಮಧ್ಯೆಯೇ ಈ ಕೇಸ್ಗಳನ್ನು ಹಾಕಿಸ್ತಕ್ಕಂಥ ಪ್ರಕ್ರಿಯೆ ಇದೆ. ವೇರ್ ಇಟ್ ವಿಲ್ ಎಂಡ್? ಇದು ಸರಿಯಾದ ಕ್ರಮ ಅಲ್ಲ. ಜೊತೆಗೆ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಮಂತ್ರಿಗಳು ನೀವು ಕರೆದುಕೊಂಡು, ನೀವು ಕಾಂಗ್ರೆಸ್ನ ಶಾಸಕರು ಪ್ರತಿಭಟನೆ ನಡೆಸೋದು ಬೇರೆ, ಸ್ವತಃ ಮುಖ್ಯಮಂತ್ರಿಗಳು ಬಂದು ಪ್ರತಿಭಟನೆ ನಡೆಸೋದು ಬೇರೆ. ನಿಮಗೆ ಡೇ ಒನ್ನಿಂದ ಸರ್ಕಾರ ಒಂದಾದ್ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾ ಇದೆ. ಡೇ ಒನ್ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡಾಕ್ಷಣ ಸಂಜೆ SIT ಅವರನ್ನ ವಿಚಾರಣೆಗೊಳಪಡಿಸಿದ್ರೆ ನೀವು ಇವತ್ತು ಇಡಿ ಬಂದಿದ್ದರ ಪರ್ಸೆಪ್ಷನ್ ಬೇರೆ ಇರ್ತಾ ಇತ್ತು. ಹೌದು, ನೀವೇ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ. ಇವತ್ತು ನೀವು ಹೇಳ್ತಿದ್ರಿ ಇಲ್ಲ ಇಡಿ ಬಂದದ್ದು ತಪ್ಪು, ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ. ಅದಾದಮೇಲೆ ಸಂಜೆ ಹೈಕೋರ್ಟ್ ಅದನ್ನು ಸ್ಟಕ್ ಡೌನ್ ಮಾಡುತ್ತೆ. FIRಗೆ ತಡೆಯಾಜ್ಞೆಯನ್ನು ಕೊಡುತ್ತೆ ಹೈಕೋರ್ಟ್. ಅದು ರಾಜ್ಯ ಸರ್ಕಾರಕ್ಕೆ ಮುಖಭಂಗ ಅಲ್ವಾ? 2 ಪ್ರಕರಣಗಳಲ್ಲಿ ನಾನು ನೋಡ್ತಾ ಇದ್ದೀನಿ. DK ಶಿವಕುಮಾರ್ ಪ್ರಕರಣ ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡ್ರಿ, CBIಗೆ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್. ಅಲ್ಲಿ CBI ಹೇಳ್ತಾ ಇದೆ ಇದು ಕೇವಲ IT ಆ್ಯಕ್ಟ್ನಲ್ಲಿ ತನಿಖೆ ಮಾಡ್ತಕ್ಕಂಥ ಪ್ರಕರಣ ಅಲ್ಲ, ದಿಸ್ ಈಸ್ ಪ್ರಿವೆನ್ಷನ್ ಆಫ್ ಕರಪ್ಷನ್ PC ಆ್ಯಕ್ಟ್ನಲ್ಲಿ ನಾವು ಅದನ್ನು ತನಿಖೆ ಮಾಡಬೇಕು ಅನ್ನೋದನ್ನು CBI ಆರ್ಗ್ಯುಮೆಂಟ್ ಮಾಡ್ತು. ಅದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಳ್ತು. ನಾಟ್ ನೆಸೆಸರಿ ದ್ಯಾಟ್ ಬರೀ IT ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್ ಇದೆ ಅಂತಂದರೆ ಅದಕ್ಕೆ ಕ್ರಿಮಿನಲ್ ಆ್ಯಂಗಲ್ ಯೋಚನೆ ಮಾಡಬೇಕಾಗಿಲ್ಲ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಮಾಡಬೇಕಾಗಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳ್ತು. ನೀವು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ನೀವು ಕ್ಯಾಬಿನೆಟ್ನಲ್ಲಿ ನಿರ್ಣಯ ತೆಗೆದುಕೊಂಡ್ರಿ. ಇವತ್ತು ಸುಪ್ರೀಂ ಕೋರ್ಟ್ ಎದುರುಗಡೆ ಏನಾಯ್ತು? ಕರ್ನಾಟಕದ ಸರ್ಕಾರದ ಕ್ಯಾಬಿನೆಟ್ನ ನಿರ್ಣಯ. ಇವತ್ತು ಆ FIR ಹಾಕಿದ ನಂತರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯದ ಸ್ಥಿತಿ ಹೈಕೋರ್ಟ್ನಲ್ಲಿ ಏನಾಯಿತು? ಇಫ್ ನಿಮಗೆ ಲೀಗಲಿ ಸರಿ ಇದೆ ಅನಿಸ್ತಾ ಇದ್ರೆ ಭಾವನಾ, ನೀವು ಕೋರ್ಟಿಗೆ ಹೋಗ್ಬೋದಿತ್ತು. SIT ಒಂದು ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಬೇಕಿತ್ತು. ನನಗನ್ಸುತ್ತೆ ಒಂದು ಸರ್ಕಾರದ ವಿರುದ್ಧ ಇನ್ನೊಂದು, ನೋಡಿ ಪ್ರತಿಭಟನೆಗಳು ಈಗ ತೆರಿಗೆ ನಮ್ಗೆ ಬರ್ತಾ ಇಲ್ಲ, ನೀವು ಪ್ರತಿಭಟನೆಗೆ ಹೋದ್ರಿ, ಐ ಪರ್ಸ್ನಲಿ ಅಪ್ರಿಷಿಯೇಟೆಡ್ ಇಟ್. ಯಾಕಂದರೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಇದನ್ನು ಮಾಡಿ ತೋರಿಸಿರಲಿಲ್ಲ. ಯಾಕಂದರೆ ಅವ್ರದೇ ಪಕ್ಷದ ಸರ್ಕಾರ ಇತ್ತು, ಅವರ ಹೈಕಮಾಂಡನ್ನು ಚಾಲೆಂಜ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿರಲಿಲ್ಲ. ಸಿದ್ದರಾಮಯ್ಯ ಚಾಲೆಂಜನ್ನು ಮಾಡಿದರು, ಎವ್ರಿ ಒನ್ ಅಪ್ರಿಷಿಯೇಟೆಡ್ ಇಟ್. ಅವರ ಜಂತರ್ ಮಂತರ್ನ ಭಾಷಣ ಒನ್ ಆಫ್ ದ ಫೈನೆಸ್ಟ್ ಭಾಷಣ ಆನ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ರಿಲೇಷನ್ಶಿಪ್ ಹೇಗಿದೆ ಅನ್ನೋದಕ್ಕೆ. ಆದರೆ ಇವತ್ತು ನೀವು ಪ್ರತಿಯೊಂದು ಸಂದರ್ಭದಲ್ಲೂ ನಾವು ಬೀದಿಗೆ ಬರ್ತೀವಿ ಮುಖ್ಯಮಂತ್ರಿಯಾಗಿ ಮಂತ್ರಿಯಾಗಿ ಅಂತಕ್ಕಂಥದ್ದು ನಾಟ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಚುರಿಟಿ ಅಲ್ಲ ಅಂತ ನನಗನ್ಸುತ್ತೆ. ರೈಟ್. ಅದಲ್ಲ. ನಾಳೆ ನಾನು ಹೇಳ್ತೀನಿ, ಇಲ್ಲಿ ನಿಮಗೆ ಹಿಂದೂಪುರದಲ್ಲಿ ಒಬ್ಬ ಮನುಷ್ಯನನ್ನು ನೀವು ಕೋಲಾರ ಚಿಕ್ಕಬಳ್ಳಾಪುರದ ಪೊಲೀಸರು ಎತ್ತಾಕೊಂಡ್ಬಂದ್ರು ಅಂತ, ಅಲ್ಲಿ ಬೇರೆ ಸರ್ಕಾರ ಇದೆ, ಅವನು ಹೋಗಿ ಅಲ್ಲಿ ಇಲ್ಲ ಇಲ್ಲಿನ ಪೊಲೀಸರು ಹ್ಯಾರಾಸ್ ಮಾಡಿದ್ದಾರೆ, ಆ ಪೊಲೀಸನ್ನು ಎತ್ತಾಕೊಂಡ್ಬನ್ನಿ ಅಂತಂದರೆ, ಎರಡು ಏಜೆನ್ಸಿಗಳು 2 ಸರ್ಕಾರಗಳು ಇರುವಾಗ ನೀವು ಪೊಲಿಟಿಕಲಿನೇ ನಾವು ಅದನ್ನು ಮಾಡ್ತೀವಿ. ಪೊಲಿಟಿಕಲಿ ಮಾಡೋದಿತ್ತ ಕಾಂಗ್ರೆಸ್ನ ಶಾಸಕರಿಂದ ಪ್ರತಿಭಟನೆಯನ್ನು ಮಾಡಿಸಿ. ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಯಾವುದಾದ್ರೂ ಪ್ರತಿಭಟನೆಗೆ ಹೋಗ್ತಾರಂತಂದರೆ ಕಾಶಿಯಸ್, ನೀವು ಭಾಳ ಕಾನ್ಷಿಯಸ್ ಆಗಿರಬೇಕು, ಕಾಶಿಯಸ್ ಆಗಿ. ಕೇಜ್ರಿವಾಲಿಂದ ಶುರು ಆಯ್ತಾ ಅಂತ ನೋಡಿ. ಈಗ ಕೇಜ್ರಿವಾಲ್ರ ಕೆಲ ಆರೋಪಗಳಲ್ಲಿ ತಥ್ಯಗಳಾದರೂ ಇವೆ, ನಿಮಗೆ ತಥ್ಯಗಳಾದರೂ ಇವೆ. ಯಾಕಂದರೆ ಈಗ ಇಡಿಯಲ್ಲಿ ಚಾರ್ಜ್ ಶೀಟನ್ನು ದಾಖಲಿಸಿದೆ, ಬೀದಿಗಿಳಿದು ಹೋರಾಟ ಮಾಡೋದು. ಈ ಪ್ರಕರಣದಲ್ಲಿ ನನಗನ್ಸುತ್ತೆ, ಈ ಪ್ರಕರಣದಲ್ಲಿ ನಾಗೇಂದ್ರ ಮತ್ತು ದದ್ದಲ್ ವಿರುದ್ಧ ವಿಚಾರಣೆಯನ್ನೇ SIT ನಡೆಸಲಿಲ್ಲ. ನೀವು ಇಡಿ ವಿಚಾರಣೆ ಬೇಡ ಅಂತೀರಿ, ನೀವು ಸದನದಲ್ಲಿ ಆ ಮಂತ್ರಿಯನ್ನು ಸಮರ್ಥನೆ ಮಾಡ್ಕೊಳ್ತೀರಿ. ನಾನು ಅವರನ್ನು ಅಪರಾಧಿ ಅಂತ ಹೇಳ್ತಾ ಇಲ್ಲ. ಲೆಟ್ ಇನ್ವೆಸ್ಟಿಗೇಷನ್ ಮುಂಚೆಯೇ ಕ್ಲೀನ್ ಚಿಟ್ CM ಮತ್ತೆ DCM ಇಂದ. DCM DKಶಿಗೆ ದರ್ಶನ್ ಅಭಿಮಾನಿಗಳಿಂದ ಡಿಬಾಸ್ ಘೋಷಣೆ. ನಿನ್ನೆ ರಾಮನಗರದಲ್ಲಿ ಡಿಬಾಸ್ ಅಂತ ಅಭಿಮಾನಿಗಳು ಕೂಗಿದ್ರು. ದರ್ಶನ್ ಅಭಿಮಾನಿಗಳ ಘೋಷಣೆಗೆ DCM ಪ್ರತಿಕ್ರಿಯಿಸಿದ್ದಾರೆ. ಆಯ್ತು ಡಿಬಾಸ್, ಬೆಳಗ್ಗೆ ಮಾತಾಡೋಣ ಅಂದಿದ್ದಾರೆ. DCM DK ಶಿವಕುಮಾರ್ ಯುವಕರ ಒತ್ತಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನನ್ನ ಭೇಟಿಗೆ ಸಮಯ ಕೇಳಿದ್ದಾರೆ. ದರ್ಶನ್ ಅಭಿಮಾನಿಗಳ ಘೋಷಣೆಗೆ DCM DKಶಿ ಪ್ರತಿಕ್ರಿಯೆ ಕೊಟ್ಟಿದ್ದು, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ಸಮಯ ಕೇಳಿದ್ದಾರೆ. ಏನಾದ್ರೂ ಅನ್ಯಾಯ ಆಗಿದ್ರೆ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಾವು ದೇಶದ ನೆಲದ ಕಾನೂನಿಗೆ ಗೌರವ ಕೊಡಬೇಕು. ಅನ್ಯಾಯ ಯಾರಿಗೇ ಆಗಿದ್ರು ನ್ಯಾಯ ಒದಗಿಸುವ ಕೆಲಸ ಮಾಡೋಣ. ನೊಂದವರೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನೀಡಲಿ ಎಂದಿದ್ದಾರೆ. ಆಯ್ತು ಡಿ ಬಾಸ್, ಬೆಳಗ್ಗೆ
ಬೆಳಗ್ಗೆ ಆಯ್ತು, ಬೆಳಗ್ಗೆ ನಾನು ಹೇಳ್ತೀನಿ. ಬೆಳಗ್ಗೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಆಯ್ತು, ಡಿ ಬಾಸ್ ಬೆಳಗ್ಗೆ ಆಯ್ತು, ಬೆಳಗ್ಗೆ ನಾನು ಹೇಳ್ತೀನಿ. ಬೆಳಗ್ಗೆ ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನ ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ನಾಳೆ ಬೆಳಗ್ಗೆ ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಬಗೆದಷ್ಟು ಬಯಲಾಗ್ತಾ ಇದೆ. ದರ್ಶನ್ ಗ್ಯಾಂಗ್ನ ಕರಾಳ ಮುಖ. ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರೋದಕ್ಕೂ ಮುನ್ನಾನೇ ಹಲ್ಲೆ ಮಾಡಲಾಗಿತ್ತು. ಕಿಡ್ನಾಪ್ ಆದ್ಮೇಲೆ ಆತನಿಂದಲೇ ಎಣ್ಣೆಗೆ ಹಣ ಕೊಡಿಸಿದ್ರು ಆರೋಪಿಗಳು, ಅಂದ್ರೆ ಡ್ರಿಂಕ್ಸ್. ತುಮಕೂರು ಟೋಲ್ ಬಿಟ್ಟ ಆದ್ಮೇಲೆ ವೈನ್ ಶಾಪ್ ನಲ್ಲಿ ಖರೀದಿ ಮಾಡಿದ್ದಾರೆ. ಆ ಸಿಸಿಟಿವಿ ದೃಶ್ಯ ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ಮದ್ಯಪಾನ ನಶೆ ಏರದ ಮೇಲೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಶುರು ಮಾಡಿಕೊಂಡಿದ್ದಾರೆ. ಮೇಡಮ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ತೀಯಾ ಅಂತ ಹಲ್ಲೆ ಮಾಡಿದ್ದಾರೆ. ಕಿರ್ಚಾಡಿದ್ರೆ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ನೈಸ್ ರೋಡ್ ಹತ್ರ ಬರ್ತಾ ಇದ್ದಾಗೆ ಆರೋಪಿಗಳಿಗೆ ಲೊಕೇಶನ್ ಶೇರ್ ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ ಲೊಕೇಶನ್ ಶೇರ್ ಮಾಡಿ ಬರೋದಕ್ಕೆ ಸೂಚನೆ ಬಂದಿದೆ. ಮಧ್ಯಾಹ್ನ 2:30 ಸುಮಾರಿಗೆ ಶೆಡ್ ತಲುಪಿದ್ದ ರಾಘವೇಂದ್ರ ಟೀಮ್. ಹಲ್ಲೆ ಆದ್ಮೇಲೆ ಐಫೋನ್ ನಲ್ಲಿ ಆ ವಿಡಿಯೋ ರೆಕಾರ್ಡ್ ಆಗಿದೆ. ಪ್ರದೋಷ್ ಅನ್ನೋನ ಮೊಬೈಲ್ ನಲ್ಲಿ ರೆಕಾರ್ಡ್ ಆಗಿದೆ. ಐಫೋನ್ ರಿಟ್ರೀವ್ಗೋಸ್ಕರ ಸಿಐಡಿ ಸೈಬರ್ ಲ್ಯಾಬ್ಗೆ ಪೊಲೀಸರು ಕಳಿಸಿದ್ದಾರೆ. ಆದ್ರೆ ಹೈ ಅಂಡ್ ಐಫೋನ್ ರಿಟ್ರೀವ್ ಮಾಡೋದು ಸ್ವಲ್ಪ ಕಷ್ಟ. ಐಫೋನ್ ರಿಟ್ರೀವ್ ಮಾಡಬೇಕಾದ್ರೆ ಅತ್ಯಾಧುನಿಕ ಸಾಫ್ಟ್ವೇರ್ ಬೇಕಾಗತ್ತೆ. ಆ ಸಾಫ್ಟ್ವೇರ್ಗೆ 5 ಕೋಟಿ ರೂಪಾಯಿ ಬೆಲೆ. ಹೀಗಾಗಿ ಸಾಕಷ್ಟು ತಲೆ ಕೆಡಿಸಿಕೊಂಡಿರೋ ಪೊಲೀಸರು ಹೈದರಾಬಾದ್, ಅಹಮದಾಬಾದ್ನ ಲ್ಯಾಬ್ನಲ್ಲಿ ಸಾಫ್ಟ್ವೇರ್ ಲಭ್ಯ ಇದೆ. ಐಫೋನ್ ರಿಟ್ರೀವ್ ಮಾಡಬೇಕು ಅಂದ್ರೆ 3 ಲಕ್ಷ ರೂಪಾಯಿ ಕೊಡಬೇಕು. ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಿದೆ ಈ ಪ್ರದೋಷ್ನ ಮೊಬೈಲ್. ವಿಡಿಯೋ ರೆಕಾರ್ಡ್ ಆಗಿ ನಂತರ ಡಿಲೀಟ್ ಆಗಿದೆ ಅನ್ನೋದು ಸದ್ಯಕ್ಕಿರೋ ಮಾಹಿತಿ. ಅದನ್ನ ರಿಟ್ರೀವ್ ಮಾಡಬೇಕಂದ್ರೆ ಈಗ 3 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಎನ್ಡಿಎ ಮಿತ್ರಕೂಟ ರಾಜ್ಯಗಳಿಗೆ ಬಜೆಟ್ನಲ್ಲಿ ಬಂಪರ್ ಸಿಕ್ಕಿದೆ. ಬಿಹಾರ, ಆಂಧ್ರಕ್ಕೆ ಮೋದಿ ಸರ್ಕಾರ ಮಣೆ ಹಾಕಿದೆ. ಮಿತ್ರ ಪಕ್ಷಗಳ ಓಲೈಕೆ ಜಪ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅಂತ INDIA ಆರೋಪ ಮಾಡ್ತಾ ಇದೆ. ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ಗೆ ಗಿಫ್ಟ್ ಸಿಕ್ಕಿದೆ. ಬಿಹಾರದ ಅಭಿವೃದ್ಧಿ ಯೋಜನೆಗಳಿಗೆ ಬರೋಬ್ಬರಿ 26,000 ಕೋಟಿ ರೂಪಾಯಿ. ಆಂಧ್ರ ಪ್ರದೇಶಕ್ಕೆ 15,000 ಕೋಟಿ ರೂಪಾಯಿ. ಯಾವ ನಾಯಕರು INDIA ಕೂಟದಲ್ಲಿ ಇದು ಕುರ್ಚಿ ಬಚಾವೋ ಬಜೆಟ್ ಅಂತ ರಾಹುಲ್ ಗಾಂಧಿ ಈಗಾಗಲೇ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ರಾಜ್ಯದ ನಾಯಕರು ಕರ್ನಾಟಕಕ್ಕೆ ಚೊಂಬು ಸಿಕ್ಕಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳಿದ್ರು ನೋಡಿ.
ಈ ಬಜೆಟ್ಟು ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೋಂಪು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಏನು ಕೊಟ್ಟು ಸಿಕ್ಕಿಲ್ಲ. ಆಂಧ್ರ ಮತ್ತು ಬಿಹಾರ 2 ರಾಜ್ಯಗಳಿಗೆ ಅನುದಾನ ಕೊಟ್ಟಿರೋದು ಬಿಟ್ಟರೆ, ವಿಶೇಷ ಅನುದಾನ ಕೊಟ್ಟಿರೋದು ಬಿಟ್ಟರೆ ಬೇರೆ ರಾಜ್ಯಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ. ಈ ಬಜೆಟ್ಟು ಒಂದು ರೀತಿ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೋಂಪು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ನನಗೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಬಹಳ ಅಭಿಮಾನ ಇತ್ತು. ಅವರು ಕರ್ನಾಟಕಕ್ಕೆ ರಕ್ಷಣೆ ಮಾಡ್ತಾರೆ, ಹಣ ಕೊಡ್ತಾರೆ, ಅನೇಕ ಯೋಜನೆಗಳಿಗೆ ಯಾವ್ದಾದ್ರು ಪೆಂಡಿಂಗ್ ಇದ್ದು ಅದಕ್ಕೆಲ್ಲ ಕೊಡ್ತಾರೆ ಅಂತೇಳಿ ಇತ್ತು. ಅವರು ಗಮನ ಸೆಳೆಯಲಿಲ್ಲ. ಏನಿದ್ರು ಅವ್ರ ಸರ್ಕಾರ ಉಳಿಸ್ಕೊಳ್ಳಕ್ಕೆ ಅವರು ಬಿಹಾರ ಮತ್ತು ಆಂಧ್ರ ಪ್ರದೇಶ ಮಾತ್ರ ಗಮನಿಸಿದ್ದಾರೆ. ನಮ್ಮ ಬೇರೆ ರಾಜ್ಯಗಳಿಗೆ ಅವರು ಗಮನಿಸಿಲ್ಲ. ವಿಶೇಷವಾಗಿ ನನಗನ್ಸುತ್ತೆ ಇದು ಕೇಂದ್ರ ಸರ್ಕಾರದ ಬಡ್ಜೆಟ್ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಇದು ಬಿಹಾರ ಮತ್ತೆ ಆಂಧ್ರಾಗೆ ಸಂಬಂಧಪಟ್ಟಂತ ಒಂದು ಬಡ್ಜೆಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಸಪೋರ್ಟ್ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ರೀತಿಯಲ್ಲಿ ಅದು ಇಡೀ ದೇಶದಲ್ಲಿ ಸ್ವಲ್ಪ ಬೇರೆ ರಾಜ್ಯಗಳಿಗೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಅಷ್ಟು ವ್ಯತ್ಯಾಸ ಇಲ್ಲದಿರೋ ರೀತಿಯಲ್ಲಿ ಬಡ್ಜೆಟ್ ಕೊಡ್ಬೋದಿತ್ತು ನಿರ್ಮಲಾ ಸೀತಾರಾಮನ್ ಅವರು. ಕೇಂದ್ರ ಸರ್ಕಾರ ಬಂದಿದೆ, ಇದು ದುರ್ದೈವ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ನರೇಂದ್ರ ಮೋದಿ ಅವರ 10 ವರ್ಷದ ಆರ್ಥಿಕತೆ ಏನು ಇವತ್ತು ಸದೃಢ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಮುಂದಿನ 5 ವರ್ಷ ವಿಕಸಿತ ಭಾರತ ಮಾಡುವಂತ ಹಿನ್ನೆಲೆಯಲ್ಲಿ ಒಂದು ಅಭಿವೃದ್ಧಿ ಪರವಾಗಿರುವಂತ ಒಂದು ಬಜೆಟ್, ಗ್ರೋತ್ ಓರಿಯೆಂಟೆಡ್ ಬಜೆಟ್. ಒಂದು ಮಾತಲ್ಲಿ ಹೇಳ್ಬೋದು ಅಂದ್ರೆ ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಮಿ ಅನ್ನಲಿಕ್ಕೆ ಯಾವುದೇ ಅನುಮಾನಗಳಿಲ್ಲ. ತುಂಬಾ ಒಂದು ಒಳ್ಳೆ ರೀತಿಯಂತ ಫಿಸಿಕಲ್ ಡೆಫಿಸಿಟ್ ಕೂಡ ಕಂಟ್ರೋಲ್ ಮಾಡಿದ್ದಾರೆ. GDP ಗ್ರೋತ್ ಕೂಡ ಮೊನ್ನೆ ಫೆಬ್ರವರಿ ಇಂಟ್ರಿಮ್ ಬಜೆಟ್ ಕೊಟ್ಟಾಗ ಏನಿತ್ತು, ಬರೋ ದಿನದಲ್ಲಿ ಪ್ರೊಜೆಕ್ಟೆಡ್ ಗ್ರೋತ್ ಕೂಡ ಅಪ್ ಟು ಬಿಟ್ವೀನ್ 6 to 7% ವರೆಗೂ ಕೂಡ ಹೋಗ್ಬೋದು ಅಂತ ಹೇಳಿ ನಾವೆಲ್ಲರೂ ಕೂಡ ನಿನ್ನೆ ಎಕನಾಮಿಕ್ ಸರ್ವೆಯಲ್ಲೂ ಕೂಡ ನಾವೆಲ್ಲರೂ ನೋಡಿದ್ದೀವಿ. ಒಂದು ಅತ್ಯಂತ ಆದ್ಯತೆ ಈ ಬಜೆಟ್ನಲ್ಲಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಸ್ಕಿಲ್ ಡೆವಲಪ್ ಮಾಡಿ. ಮೋದಿ ಸರ್ಕಾರದ 10ನೇ ಬಜೆಟ್ ಮತ್ತು 3ನೇ ಅವಧಿಯ ಸರ್ಕಾರದ ಮೊದಲನೇ ಬಜೆಟ್ನಲ್ಲಿ ದೇಶದ ನಿರೀಕ್ಷೆ ಇದ್ದಿದ್ದು ಮತ್ತು ವಿಶೇಷವಾಗಿ ದೇಶದ ಯುವಕರ ನಿರೀಕ್ಷೆ ಇದ್ದಿದ್ದು ಉದ್ಯೋಗ ಸೃಷ್ಟಿಗೆ ಬಜೆಟ್ನಲ್ಲಿ ವಿಶೇಷ ಪ್ರಾಧಾನ್ಯತೆ ಸಿಗಬೇಕು ಅನ್ನುವಂಥದ್ದು. ಬಜೆಟ್ನ ಮೊದಲನೇ ಸಾಲಿನಿಂದ ಲಾಸ್ಟ್ ಲೈನ್ವರೆಗೂ ಕೂಡ 3 ಶಬ್ದದಲ್ಲಿ ಬಜೆಟ್ನ ವ್ಯಾಖ್ಯಾನಿಸಬಹುದು ಅನ್ನೋದಾದ್ರೆ ಇದು ಉದ್ಯೋಗ ಸೃಷ್ಟಿಯ ಕಡೆಗೆ ಗಮನ ಹರಿಸಿರುವಂತಹ ಬಜೆಟ್ ಇದು. ಉದ್ಯೋಗ ಸೃಷ್ಟಿ ಜಾಸ್ತಿ ಮಾಡಿದ್ರೆ ಅಂಥ ಕಂಪನಿಗಳಿಗೆ, ಅಂಥ ಉದ್ಯೋಗಸ್ಥರಿಗೆ. ಪ್ರಶಾಂತ್, ಈ ಬಾರಿಯ ಬಜೆಟ್ನಲ್ಲಿ ನಿರೀಕ್ಷಿತ ಬಿಹಾರ ಮತ್ತು ಆಂಧ್ರಕ್ಕೆ ಹೆಚ್ಚಿನ ಅನುದಾನಗಳು ಸಿಗುತ್ತವೆ ಅಂತ, ಆದರೆ ಕರ್ನಾಟಕಕ್ಕೇನು ಸಿಕ್ಕಿಲ್ಲ ಅನ್ನೋದು ಸರ್ಕಾರದ ಆರೋಪ. ನೋಡಿ, ಈಗ ಬಜೆಟನ್ನು ನೋಡುವ ನಾನಾ ಮಾನದಂಡಗಳಿವೆ. ನೀವು ಯಾವ ಮಾನದಂಡ, ಯಾವ ಸ್ಟ್ಯಾಂಡ್ ಪಾಯಿಂಟಿಂದ ನೋಡ್ತೀರಿ? ಗ್ರೋತ್ ಸ್ಟ್ಯಾಂಡ್ ಪಾಯಿಂಟಿಂದ ನೋಡಿದಾಗ ಕೆಪೆಕ್ಸ್ಗೆ 11 ಲಕ್ಷ ಕೋಟಿಯಷ್ಟು ಹಣ, ಹೆಚ್ಚು ಕಡಿಮೆ ನಿಮಗೊಂದು 25% ಅಷ್ಟು ಹಣವನ್ನು ಮೂಲಭೂತ ಸೌಕರ್ಯಕ್ಕೆ ಕೊಡ್ತಕ್ಕಂಥದ್ದು ಸ್ವಾಗತಾರ್ಹ. ಪರ್ಸ್ನಲ್ ಟ್ಯಾಕ್ಸಸ್ನಲ್ಲಿ ಟ್ಯಾಕ್ಸ್ ಸರಳೀಕರಣದಲ್ಲಿ ಅನೇಕ ಸಂಗತಿಗಳು ನಡೆದಿವೆ. ಆದರೆ ಕರ್ನಾಟಕದ ಸ್ಟ್ಯಾಂಡ್ ಪಾಯಿಂಟಿಂದ ನೋಡಿದಾಗ ನಿನ್ನೆ ನನಗನ್ಸಿದ್ದು ಭಾವನಾ, ನಾವು ಕೂಡ ಒಂದು 10-12 ಪ್ರಾದೇಶಿಕ ಪಕ್ಷದ ಸಂಸದರು ನಮಗಿದ್ದಿದ್ರೆ ಕರ್ನಾಟಕದ ಹೆಸರು ಪದೇ ಕೇಳ್ತಾ ಇತ್ತೇನೋ. ಐ ಆಮ್ ನಾಟ್ ಟಾಕಿಂಗ್ ಎಕ್ಸ್ಟ್ರಾಕ್ಟಿಂಗ್ ಫ್ರಮ್ ದ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಪೊಲಿಟಿಕಲಿ ಒತ್ತಡ ಹಾಕಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ನಿನ್ನೆಯ ಬಜೆಟನ್ನು ನೋಡಿದಾಗ ಪದೇ ಬಿಹಾರ್ ಮತ್ತು ಆಂಧ್ರ ಪ್ರದೇಶದ ಮಾತುಗಳನ್ನು ಕೇಳ್ತಾ ಇದ್ದಾಗ ಎಲ್ಲೋ ಅನಿಸಿದ್ದು ನಿಜ, ವಾಪಸ್ ಸಮ್ಮಿಶ್ರ ಸರ್ಕಾರದ ಯುಗಕ್ಕೆ ಬಂದಿದ್ದೀವಿ ಅಂತ. 89ರಿಂದ 2014ರವರೆಗೆ ಯಾವ ಒಂದು ಸಮ್ಮಿಶ್ರ ಸರ್ಕಾರದ ಯುಗ ಇತ್ತು, ಆಗ ಹೇಗೆ ಈಗ 2004ರಿಂದ 4, 5, 6, 7, 8ರ ಬಜೆಟ್ ನೀವು ನೋಡಿದರೆ ಕೇರಳ ಪಶ್ಚಿಮ ಬಂಗಾಳದ ಹೆಸರು ಪದೇ ಕೇಳ್ತಾ ಇದ್ವಿ. ಯಾಕೆ? ಎಡಪಕ್ಷಗಳ ಬೆಂಬಲದಿಂದ UPA ಸರ್ಕಾರ ಇತ್ತು. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಸಂದರ್ಭದಲ್ಲಿ ಪದೇ ಮಮತಾ, ಸಮತಾ, ಜಯಲಲಿತಾ ಹೆಸರು ಕೇಳ್ತಾ ಇದ್ವಿ. ಸಮತಾ ಅಂದರೆ ಬಿಹಾರ. ಅದಕ್ಕೂ ಮುಂಚೆಯ ಸರ್ಕಾರದಲ್ಲೂ ದೇವೇಗೌಡರು, ಗುಜರಾಲ್ರ ಸರ್ಕಾರದಲ್ಲಿ, ನರಸಿಂಹರಾಯರ ಸರ್ಕಾರದಲ್ಲಿ SP BSPಯ ಒಂದು ಬೆಂಬಲದ ಬೇಕಾಗ್ತಾ ಇತ್ತು. ಆ ಕಾರಣದಿಂದ ಅಂದರೆ
ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ರಾಜಕೀಯ ಅನಿವಾರ್ಯತೆಯ ಹೆಸರಿನಲ್ಲಿ ಪ್ರಾದೇಶಿಕ ಪಕ್ಷಗಳಿರ್ತಕ್ಕಂಥ ರಾಜ್ಯಗಳು ಹೆಚ್ಚು ಕೇಂದ್ರ ಸರ್ಕಾರದ ಅನುದಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತವೆ. ಇದನ್ನು ರಾಷ್ಟ್ರೀಯ ಪಕ್ಷಗಳು ಗಂಭೀರತೆಯಿಂದ ನೋಡಬೇಕಾಗುತ್ತೆ. ನಾನು ಗಂಭೀರತೆಯಿಂದ ಸೆನ್ಸ್ ಪೊಲಿಟಿಕಲಿ ಅನಿವಾರ್ಯತೆ ಇಲ್ವಾ? ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರರನ್ನು ಗುಡ್ ಹ್ಯೂಮರ್ನಲ್ಲಿ ಇಡ್ತಕ್ಕಂಥ ಅವಶ್ಯಕತೆ ಇಲ್ವಾ? ರಾಜಕೀಯ ಸ್ಥಿರತೆಯ ದೃಷ್ಟಿಯಿಂದ ಅವಶ್ಯಕತೆ ಇದೆ. ಆದರೆ ನೋಡಿ, ನರೇಂದ್ರ ಮೋದಿ ಸರ್ಕಾರದ 10 ವರ್ಷಗಳ ಆಡಳಿತದಲ್ಲಿ ಒಂದು ಫೀಚರನ್ನು ನಾನು ಗಮನಿಸ್ತಿದ್ವಿ. ಏನು? ಮುಂದಿನ ಚುನಾವಣೆ ಯಾವ ರಾಜ್ಯದಲ್ಲಿದೆಯೋ ಅದಕ್ಕೊಂದಿಷ್ಟು ಬಂಪರನ್ನು ಕೊಡ್ತಾ ಇದ್ರು. ಈಗ ಅದು ಬದಲಾಗಿ 2 ಮಿತ್ರ ಪಕ್ಷಗಳಿಗೆ ಬಂಪರ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಡೆದಿದೆ. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್, ನೀವು ಪೊಲಿಟಿಕಲ್ ಸ್ಥಿರತೆಗೋಸ್ಕರ ಕೊಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಹಾಗಿರುವಾಗ ನಿಮಗೆ ಪದೇ ಪದೇ ಸಂಸದರನ್ನು ಕಳಿಸ್ತಕ್ಕಂಥ ರಾಜ್ಯಗಳ ಸ್ಥಿತಿ ಏನು? ಆ ರಾಜ್ಯಗಳಿಗೆ ಬರಬೇಕಾಗಿರ್ತಕ್ಕಂಥ ಹಣ ಏನು? ಈಗ ಬೆಂಗಳೂರು ಇಟ್ಸ್ ಅ ಗ್ಲೋಬಲ್ ಸಿಟಿ. ನಿಮ್ಗೆ ಏರ್ಪೋರ್ಟಿಗೆ ಒಂದು ಮೆಟ್ರೋ ಇಲ್ಲ ರೀ. 2024ರಲ್ಲಿ ನಾವಿದ್ದೀವಿ. ಆ ಹಣ ಕೊಡ್ತಕ್ಕಂಥ ಅನಿವಾರ್ಯತೆ ಇಲ್ವಾ? ಅದನ್ನು ಸ್ಪೀಡಪ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ವಾ? ಒಂದು ಪೆರಿಫಿರಲ್ ರಿಂಗ್ ರೋಡ್ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದರ ಅವಶ್ಯಕತೆ ಇಲ್ವಾ? ಅವಶ್ಯಕತೆ ತುಂಬ ಇದೆ. ಕೇಂದ್ರ ಸರ್ಕಾರ ಅದಕ್ಕೆ ಪದೇ ಪದೇ ನೆರವಿಗೆ ಬರಬೇಕಾಗತ್ತೆ. ನಾನು ಇದರಲ್ಲಿ ರಾಜ್ಯ ಸರ್ಕಾರದ ತಪ್ಪಿಲ್ವಾ? ನೀವು ಕಳೆದ 6 ತಿಂಗಳಿನಿಂದ ಬರೀ ಸಂಘರ್ಷದ ಮಾರ್ಗವನ್ನೇ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಹಾಗಿರುವಾಗ ಯಾಕೆ ಕೇಂದ್ರ ಸರ್ಕಾರ ನಿಮ್ಮ ಸಹಾಯಕ್ಕೆ ಬರುತ್ತೆ ಅಂತಕ್ಕಂಥ ಪ್ರಶ್ನೆ ಬರಬಹುದು, ನಾನಿಲ್ಲ ಅಂತಿಲ್ಲ. ಆದರೆ ಈಗ ಟೂರಿಸಮ್, ನಿನ್ನೆ ಬರೀ ಟೂರಿಸಮ್ ಹೆಡ್ ನಾನು ನೋಡ್ತಾ ಇದ್ದೆ. ಫಸ್ಟ್ ಹೇಳ್ತಾರೆ ಇಲ್ಲ ವಿಷ್ಣುಪಾದ ಸರ್ಕಿಟ್, ದಟ್ ಈಸ್ ಗಯಾ. ನೆಕ್ಸ್ಟ್ ಹೇಳ್ತಾರೆ ರಾಜಗೀರ್ನಲ್ಲಿ ನಾವು ಟೂರಿಸಮ್ಗೋಸ್ಕರ ಹಣ ಕೊಡ್ತೀವಿ, ದಟ್ ಈಸ್ ಇನ್ ಬಿಹಾರ್. ನೆಕ್ಸ್ಟ್ ಹೇಳ್ತಾರೆ ನಳಂದ ವಿಶ್ವವಿದ್ಯಾಲಯ ಆಗಿದೆ, ಅಲ್ಲಿ ನಾವು ಟೂರಿಸಮ್ ಡೆವಲಪ್ ಮಾಡ್ತೀವಿ, ಅದಕ್ಕೆಷ್ಟು 1500 ಕೋಟಿ ಹಣವನ್ನು ಕೊಡ್ತೀವಿ. ಹಾಗಿದ್ದಲ್ಲಿ ಬೇರೆ ರಾಜ್ಯಗಳ ಸ್ಥಿತಿ ಏನಂದರೆ, ನಿಮ್ಮನ್ನು ಆರಿಸಿ ಕಳಿಸಿರ್ತಕ್ಕಂಥ 17 + 2 19 ಸಂಸದರನ್ನು ನಾವು ಆರಿಸಿ ಕಳಿಸಿ, ಈಗ ಕೇಂದ್ರದ ಯೋಜನೆಗಳಿಗೆ ನಮ್ಗೆ ಹಣ ಬರಲ್ವಾ? ಬಂದೇ ಬರುತ್ತೆ, ನಾನು ಅದನ್ನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ರೈಲ್ವೆಗೆ 7,500 ಕೋಟಿ, ಮೊದಲೆಲ್ಲ 750 ಕೋಟಿ ಬರ್ತೈತೆ ರೀ, ಲೆಕ್ಕ ಹಾಕ್ತಿದ್ವಿ ನಾವು. ಈಗ ಅದರದ್ದು ನಿಮಗೆ 1000 ಪಟ್ಟು ಜಾಸ್ತಿ ಆಗಿದೆ. 7,500 ಕೋಟಿ ಬರ್ತಾ ಇದೆ ರೈಲ್ವೆ ವಲಯಕ್ಕೆ, ನೈಋತ್ಯ ರೈಲ್ವೆ ವಲಯಕ್ಕೆ. ರಸ್ತೆ ನಿರ್ಮಾಣದಲ್ಲಿ ಹಣ ಬರ್ತಾ ಇಲ್ವಾ? ಹಣ ಬರ್ತಾ ಇದೆ ಕೇಂದ್ರ. ಆದರೆ ಕೆಲ ಮಹತ್ವಪೂರ್ಣವಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೂ ಕೂಡ ಈಗ ವಿಶಾಖಪಟ್ಟಣಂ ಒಂದು ಯಾವುದೋ ಕಾರಿಡಾರ್, ವಿಶಾಖಪಟ್ಟಣಂ ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ, ಹೈದರಾಬಾದ್ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಘೋಷಣೆಯನ್ನು ಮಾಡಿದ್ದಾರೆ. ಪೋಲಾವರಂ, ಯಾವ ಪೋಲಾವರಂ ಕಾರಣದಿಂದ ಚಂದ್ರಬಾಬು ನಾಯ್ಡು ಮತ್ತು ನರೇಂದ್ರ ಮೋದಿ ನಡುವೆ 2018-19ರಲ್ಲಿ ಜಗಳ ನಡೀತು. ಇವತ್ತು ಆ ಪೋಲಾವರಂ ನಾವು ಹಣ ಕೊಡ್ತೀವಿ ಅನ್ನೋದನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಲೇಬೇಕಾದ ಅನಿವಾರ್ಯ ಸ್ಥಿತಿಗೆ ಸಿಲುಕಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ನೀವು ಕೊಟ್ಟಿದ್ದನ್ನು ಯಾರೂ ಪ್ರಶ್ನೆ ಮಾಡಲ್ಲ, ಯಾಕಂದರೆ ಪೊಲಿಟಿಕಲ್ ಅನಿವಾರ್ಯತೆ ಇದೆ, ಗೌರ್ಮೆಂಟ್ ನೀಡ್ಸ್ ಸ್ಟೆಬಿಲಿಟಿ. ಆದರೆ ಹಾಗಿದ್ರೆ ಪ್ರಾದೇಶಿಕ ಪಕ್ಷಗಳ ಸಂಸದರನ್ನು ಆರಿಸಿ ಕಳಿಸೋದು ಬಹಳ ಒಳ್ಳೇದು ಅಂತ ಆತಲ್ಲ. ಕರ್ನಾಟಕದಲ್ಲಿ ಇನ್ನೊಂದಷ್ಟು ಪ್ರಾದೇಶಿಕ ಸಮ್ಮಿಶ್ರ ಸರ್ಕಾರದ ಯುಗ ಬಂದಾಗ ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳ ಯುಗ ಬಂದಾಗ ರಾಷ್ಟ್ರೀಯ ಪಕ್ಷಗಳನ್ನು ಆರಿಸಿ ಕಳಿಸೋದು ಒಳ್ಳೇದಲ್ವಾ? ಆಗ ಮಾತ್ರ ನೀವು ಕನ್ಸಿಡರೇಷನ್ ಮಾಡ್ತೀರಿ ಅಂತಂದ್ರೆ. ರೈಟ್. ನಾನು ನೋಡಿ ನಾನೊಂದು ರೀತಿ ಕರ್ನಾಟಕ ಸೆಂಟ್ರಿಕ್ಕು, ಕರ್ನಾಟಕಕ್ಕೆ ಎಲ್ಲ ಸಿಕ್ಕಬೇಕು, ಬೇರೆಯವ್ರಿಗೆ ಆ ರೀತಿ ಹೇಳ್ತಾ ಇಲ್ಲ. ಕರ್ನಾಟಕಕ್ಕೂ ಅಂಡರ್ಸ್ಟ್ಯಾಂಡ್ ದ ಪೊಲಿಟಿಕಲ್ ಇನ್ಎವಿಟಬಿಲಿಟಿ. ಆದರೆ ಈಗ ನನಗನ್ಸತ್ರಿ ಇದು ಇಷ್ಟು 2024ರಲ್ಲಿ ಏರ್ಪೋರ್ಟ್ಗೆ ಒಂದು ಎಕ್ಸ್ಪ್ರೆಸ್ ಕಾರಿಡಾರ್ ಇರಬೇಕು ಅನ್ನೋದ್ರಲ್ಲಿ ಏನು? ರಾಯಚೂರಿನಲ್ಲಿ ಒಂದು IMA ಮಾದರಿಯಲ್ಲಿ ವಂಚನೆ ಪ್ರಕರಣ ನಡೆದಿದೆ. ಅತಿ ಹೆಚ್ಚು ಬಡ್ಡಿ ಆಸೆ ತೋರಿಸಿ ರಾಯಚೂರಿನಲ್ಲಿ ಜನರಿಗೆ ಮಹಾಮೋಸ ಮಾಡಿದ್ದಾರೆ. ರಾಯಚೂರಿನ ದರ್ವೇಶ್ ಗ್ರೂಪ್ ಕಂಪನಿಯಿಂದ ನೂರಾರು ಜನರಿಗೆ ವಂಚನೆ ಆರೋಪ. ಕಳೆದ 3-4 ವರ್ಷಗಳಿಂದ ಈ ದರ್ವೇಶ್ ಕಂಪನಿ ನಡೀತಾ ಇತ್ತು. ದರ್ವೇಶ್ ಗ್ರೂಪ್ ನಂಬಿ ನೂರಾರು ಜನರು ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿದ್ರು. ಮನೆ, ಆಸ್ತಿ, ವಾಹನಗಳು ಮಾರಾಟ ಮಾಡಿ ಹಣ ಹೂಡಿಕೆ ಮಾಡಿದ್ರು. ನಗದು ಹಣ ಕಟ್ಟಿಸ್ಕೊಂಡು ನಗದು ರೂಪದಲ್ಲಿಯೇ ಬಡ್ಡಿ ಹಣ ವಿತರಣೆ ಮಾಡ್ತಾ ಇದ್ರು. ಹೂಡಿಕೆ ಹಣ ಹೆಚ್ಚಾಗ್ತಾ ಇದ್ದ ಹಾಗೆ ಬಡ್ಡಿ ದರ ಇಳಿಕೆ ಮಾಡಿತ್ತು ಕಂಪನಿ. ಕಳೆದ 3 ತಿಂಗಳಿಂದ ಬಡ್ಡಿ ಹಣ ನೀಡದೆ ಮಾಲೀಕ ಮತ್ತು ಏಜೆಂಟರು ಎಸ್ಕೇಪ್ ಆಗಿದ್ದಾರೆ. ದರ್ವೇಶ್ ಕಂಪನಿ ಮಾಲೀಕ ಮೊಹಮ್ಮದ್ ಹುಸೇನ್, ಸುಜಾ, ಸೈಯದ್ ಮಸ್ಕನ್ ಮತ್ತು ಸೈಯದ್ ಅನ್ನೋರ ವಿರುದ್ಧ ಪ್ರಕರಣ ದಾಖಲಾಗಿದೆ. 600-700 ಕೋಟಿ ರೂಪಾಯಿಗಳ ವಂಚನೆ ನಡೆದಿರೋ ಮಾಹಿತಿ ಸದ್ಯಕ್ಕೆ ಬರ್ತಾ ಇದ್ದು,
ಹೆಚ್ಚಾಗಿ ಮುಸ್ಲಿಮರಿಂದಲೇ ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಲಾಗಿತ್ತು. ದರ್ವೇಶ್ ಕಂಪನಿ ಕಚೇರಿ ಧ್ವಂಸ ಮಾಡಿ ಹೂಡಿಕೆದಾರರು ಕಚೇರಿಯ ಬಾಗಿಲು ಕಿಟಕಿ ಮುರಿದು ಆಕ್ರೋಶ ಹೊರಹಾಕಿದ್ದಾರೆ. ರಾಯಚೂರಿನ LBS ನಗರದ ನಿವಾಸಿ ವೆಂಕಟೇಶ್ ಆತ್ಮಹತ್ಯೆಗೆ ಯತ್ನ ಮಾಡಿಕೊಂಡಿದ್ದಾರೆ. ದರ್ವೇಶ್ ಕಂಪನಿ ಎದುರು ವಿಷ ಸೇವಿಸಿದರು. ವೆಂಕಟೇಶ್ ನಾಪತ್ತೆಯಾಗಿರುವ ದರ್ವೇಶ್ ಕಂಪನಿ ಮಾಲೀಕನ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಯಚೂರಲ್ಲಿ ಸಹ ಇಲ್ಲಿ ನಮ್ಮ ರಿಮ್ಸ್ ಹಾಸ್ಪಿಟ್ಲ್ ಹೈದರಾಬಾದ್ ರೋಡಲ್ಲಿರೋ ಒಂದು ರಿಮ್ಸ್ ಹಾಸ್ಪಿಟ್ಲ್ ಹತ್ರ ಒಂದು ಆಫೀಸ್ ಮಾಡ್ಕೊಂಡಿದ್ರು. ದರ್ವೇಶ್ ಗ್ರೂಪ್ ಅಂಥೇಳಿ ಮಾಡಿದರು. ಅದು ಏನಪ್ಪ ಅಂದರೆ, ನಾವು ಗ್ರಾಹಕರು ಯಾರೇ ಆಗಿರ್ಬೋದು ಆ ಕಂಪನಿಯಲ್ಲಿ 1 ಲಕ್ಷನ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಹೂಡಿಕೆ ಮಾಡಿದ್ದಲ್ಲಿ ಪ್ರತಿ ತಿಂಗಳು ನಾವು ಯಾವ ಡೇಟ್ಗೆ ಹೂಡಿಕೆ ಮಾಡಿರ್ತೀವೋ ಅದೇ ಡೇಟಿಗೆ ಮುಂದಿನ ತಿಂಗಳು 1 ತಿಂಗಳ ನಂತರ 12,000 ರೂಪಾಯಿ ಕೊಡ್ತಾಯಿದ್ರು. ವರ್ಗದ ಜನರು, ಬಡ ಜನರು ಏನು ಮಾಡಿದ್ದಾರೆ, ಒಂದು ಆಸೆಗೆ ಬೇರೆ ಬೇರೆ ಸಂಘಗಳಲ್ಲಿ ಮತ್ತು ಫೈನಾನ್ಸ್ಗಳಲ್ಲಿ ಮತ್ತು ತಮ್ಮ ವಾಹನಗಳನ್ನು ಅಡಿವಿಟ್ಟು ಮನೆಗಳನ್ನು ಗಿರ್ವಿಗೆ ಹಾಕಿ ಒಂದು ಸರಿಯಾಗಿ ಅದು ಒಂದು 6 ತಿಂಗಳ ನಡೀತು. ಅದು ದುಡ್ಡು ಬೇರೆ ಕಡೆ. ಸರ್ವಿಸ್ ಗ್ರೂಪು ನವೆಂಬರ್ 22 ಇದು ರಿಜಿಸ್ಟ್ರೇಷನ್ ಆಗಿದೆ. ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಜನ. ಇವತ್ತೇನಾಗಿದೆ, ಬಾಂಡ್ಸ್ ತರಲಿಕ್ಕೆ ಹೇಳಿದ್ದಾರೆ. ಏನು ಇನ್ವೆಸ್ಟ್ಮೆಂಟ್ ಮಾಡಿದರು ಆ ಬಾಂಡ್ಸ್ ತರಲಿಕ್ಕೆ ಹೇಳಿದ್ದಾರೆ. ಬಾಂಡ್ಸು ಡೂಪ್ಲಿಕೇಟ್ ಆಗಿದೆ ಅಂತ ಕಂಪ್ನಿ ಮತ್ತು ಇನ್ವೆಸ್ಟರ್ಸ್ಗೆ ಡೌಟ್ ಬಂದಿದೆ. ಹಾಗಾಗಿ ಅದು ಜೆನ್ಯೂನಿಟಿ ಚೆಕ್ ಮಾಡಲಿಕ್ಕೆ ಇವತ್ತು ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಈ ಗಲಾಟೆ ಆಗಿದೆ. ಮತ್ತು ಡೂಪ್ಲಿಕೇಟ್ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಅದಿನ್ನೂ ಗೊತ್ತಾಗಿಲ್ಲ. ಕೇಸ್ ರಿಜಿಸ್ಟರ್ ಆಗ್ತಾಯಿದೆ. ನಂತರ ತನಿಖೆ ನಂತರ ಗೊತ್ತಾಗುತ್ತೆ. ಅಂದರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ಳೋದಕ್ಕೆ ಜಗನ್ನಾಥ್ ಪೂಜಾರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ನಮ್ಮ ರಾಯಚೂರು ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಇದ್ದಾರೆ. ಜಗನ್ನಾಥ್ ಪೂಜಾರ್, ಏನು ಈ ಪ್ರಕರಣ? ನನಗನ್ಸುತ್ತೆ ಮೂರ್ಖ ಇರುವವರೆಗೂ ಮೂರ್ಖ ಮಾಡೋರು ಇದ್ದೇ ಇರ್ತಾರೆ ನೋಡಿ. ಹುಬ್ಳಿಯಲ್ಲಿ ಮೊನ್ನೆ ಪ್ರಕರಣ ನೋಡಿದ್ವಿ, ಈಗ ರಾಯಚೂರಿನಲ್ಲಿ ಪ್ರಕರಣ. ಜನರಿಗೆ ಗೊತ್ತಿದೆ ಹೈ ಬಡ್ಡಿ ಕೊಡೋಕ್ಕಾಗಲ್ಲ, 2 ತಿಂಗಳು 3 ತಿಂಗಳು ಕೊಡ್ಬೋದು, 4ನೇ ತಿಂಗಳು ಕೊಡೋಕ್ಕಾಗಲ್ಲ ಅಂತ. ಆದರೂ ಜನ ಹೋಗಿ ಹಣ ಹೂಡ್ತಾರೆ, ಮೋಸ ಹೋಗ್ತಾರೆ. ನಂತರ ಆತ್ಮಹತ್ಯೆ ಯತ್ನ, ಪ್ರತಿಭಟನೆಗಳು, ಅದಕ್ಕೆ ಅರ್ಥ ಉಂಟಾ? ಪ್ರಶಾಂತ್ ನಾಥ್ ಸರ್ ಮತ್ತು ಭಾವನಾ ಅವರೇ, ಇದು ರಾಯಚೂರು ನಗರದಲ್ಲಿ ನಡೆದಂಥ ಮಹಾಮೋಸ ಅಂತ ಹೇಳ್ಬೋದು. ರಾಯಚೂರು ನಗರದಲ್ಲಿ ದರ್ವೇಶ್ ಗ್ರೂಪ್ ಅನ್ನುವಂಥ ಕಂಪನಿ ಆರಂಭಿಸುವ ಮುನ್ನವೇ ಮೊಹಮ್ಮದ್ ಹುಸೇನ್ ಸೂಜಾ ಅನ್ನುವಂಥವನು ಕೋವಿಡ್ ನಂತರದಲ್ಲಿ ಆರಂಭದಲ್ಲಿ ತಮ್ಮ ಮನೆ ಹತ್ರನೇ ಒಂದು ಕಚೇರಿಯನ್ನು ಆರಂಭಿಸಿಕೊಂಡು 1 ಲಕ್ಷ ಪಾವತಿ ಮಾಡಿದರೆ 36,000 ರೂಪಾಯಿ ತಿಂಗಳಿಗೆ ಪಾವತಿ ಮಾಡ್ತಾರೆ. ಅವರು 1 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ನಾವು ಶೇರ್ ಮಾರ್ಕೆಟ್ ಅಲ್ಲಿ ಹಣವನ್ನು ಹಾಕ್ತೇವೆ ಅಥವಾ ಪ್ಲಾಟ್ಗಳ ಖರೀದಿ ಮಾಡ್ತೇವೆ ಅಂತ ಅಂದ್ರೆ 3% ಆಯ್ತು. ತಿಂಗಳಿಗೆ 3% ಹಣ ಕೊಡ್ತೀನಿ ಅಂತಿದ್ದ ಅವನು. 35ರಿಂದ 36% ಹಣ ಬಡ್ಡಿ ಕೊಡ್ತೇವೆ ಅಂತ ಹೇಳಿದ ಇದನ್ನು ಆರಂಭದಲ್ಲಿ. ಆ ನಂತರ ಪ್ರತಿ ತಿಂಗಳಿಗೆ ಪ್ರತಿ ವರ್ಷಕ್ಕ 1 ಲಕ್ಷಕ್ಕೆ ಪ್ರತಿ ತಿಂಗಳು 36,000, 36% ಪ್ರತಿ ತಿಂಗಳು 1 ಲಕ್ಷಕ್ಕೆ 36,000ನಾ? ಪ್ರತಿ ತಿಂಗಳು 1 ಲಕ್ಷಕ್ಕೆ 36,000 ರೂಪಾಯಿ. ಆರಂಭದಲ್ಲಿ 36% ಬಡ್ಡಿಯನ್ನು ತೆಗೆದುಕೊಂಡಂತ ಜನಗಳು ಅತಿ ಆಸೆಗಾಗಿ ನೂರಾರು ಜನರು ಕೋಟ್ಯಾಂತರ ರೂಪಾಯಿಯನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸರಿಸುಮಾರು 1,500 ಜಗತ್ತಿನ ಯಾವ ಬಿಸ್ನೆಸ್ ನಲ್ಲೂ ನಿಮಗೆ ಇಷ್ಟು ರಿಟರ್ನ್ಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅಂದ್ರೆ ನೋಡಿದಾಗಲೇ ಗೊತ್ತಾಗಬೇಕು ಇದು ಫ್ರಾಡ್ ಅಂತ. ಸಾಧ್ಯನೇ ಇಲ್ಲ. ಆದ್ರೆ ಜನಗಳು ಆರಂಭದಲ್ಲಿ ಯಾರು ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅವರು ಕುಳಿತಂತ ಜಾಗಕ್ಕೆ ತೆಗೆದುಕೊಂಡು ಬಂದು ನಗದ ಹಣವನ್ನ ಅವರ ಕೈಗಳಿಗೆ ಕೊಟ್ಟು ಅವರಿಂದ ಅನುಮತಿ ಪಡೆದಿರುವಂತದ್ದು ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ. ಅವ್ರು ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅವ್ರಗಳಿಗೆ ಒಂದು ಕಂಪನಿಯ ಲೆಟರ್ ಪ್ಯಾಡ್ ಅನ್ನ ಇಟ್ಟಿದ್ದಾರೆ. 3 ಜನ ಸೇರ್ಕೊಂಡು ಈ ಪಾರ್ಟ್ನರ್ಶಿಪ್ ಡೀಡ್ ಒಂದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ. ಯಾವಾಗ ಜನಗಳು ದುಡ್ಡನ್ನ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮುಂದಾಗ್ತಾರೋ ಆ ವೇಳೆಯಲ್ಲಿ ಜನರು ಹಣ ಹೂಡಿಕೆ ಹೆಚ್ಚಾದಂತೆ ಅವರು ಪಾರ್ಟ್ನರ್ಶಿಪ್ ಡೀಡ್ ಒಂದನ್ನ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ. ಅದು 2022 ಮತ್ತು ನವೆಂಬರ್ ತಿಂಗಳಲ್ಲಿ. ಅದಾದ ನಂತರ ಕೂಡ ಇನ್ನೂ ಜನಗಳು ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಒಬ್ಬರಿಂದ ಒಬ್ಬರಿಗೆ ಮೆಸೇಜ್ ಹೋಗುತ್ತೆ, ಈ ರೀತಿಯಾಗಿ 1 ಲಕ್ಷ ರೂಪಾಯಿ ಕಟ್ಟಿದ್ರೆ 26,000 ರೂಪಾಯಿ ಕೊಡ್ತಾ ಇದ್ದಾರೆ, 1 ಲಕ್ಷ ಕೊಟ್ಟಿದ್ರೆ 36,000 ರೂಪಾಯಿ ಕೊಡ್ತಿದ್ದಾರೆ ಅನ್ನುವಂತ ಮಾಹಿತಿ ಹಿನ್ನೆಲೆಯಲ್ಲಿ ಜನಗಳು ತಮ್ಮ ಆಸ್ತಿಯನ್ನ ಅಡಮಾನ ಇಟ್ಟು ಕೆಲವರು ಭೂಮಿ ಮಾರಿದ್ದಾರೆ, ಇನ್ನು ಕೆಲವರು ತಾವು ಬಾಡಿಗೆಗೆ ತೆಗೆದುಕೊಂಡು ಓಡಾಡಿಸಿದಂತ ಕಾರ್ಗಳು ಮಾರಾಟ ಮಾಡಿದ್ದಾರೆ. ಎಲ್ಲ ಹಣವನ್ನ ತೆಗೆದುಕೊಂಡು ಬಂದು ದರ್ವೇಶ್ ಗ್ರೂಪ್ ಆಫ್ ಕಂಪನಿಯಲ್ಲಿ ಹಾಕಿ
ಸುಮಾರು 6 ತಿಂಗಳು, 1 ವರ್ಷ, 2 ವರ್ಷದವರೆಗೂ ಕೂಡ ಅವ್ರು ನೀಡಿದಂತ ಬಡ್ಡಿಯನ್ನ ಪಡ್ಕೊಂಡಿದ್ದಾರೆ. ಈಗೇನಾಗಿದೆ ಅಂದ್ರೆ ಸುಮಾರು ಒಂದು 30ರಿಂದ 35 ಜನ ಏಜೆಂಟ್ಗಳಿದ್ದಾರೆ. ಅವ್ರ ಮುಖಾಂತರ ಹಣ ಹೂಡಿಕೆ ಮಾಡಿದ್ರೆ ಅಂದ್ರೆ ಈಗ ಮೊದಲು ಜಗನ್ನಾಥ್ ಮೊದಲು ಯಾರು ಹಣ ಹೂಡಿಕೆ ಮಾಡಿದ್ರು 6 ತಿಂಗಳ ಹಣ ಬಂದ್ರೆ ಅವ್ರ ಹಣ ಜಾಸ್ತಿ ಬಂದಂಗ ಆಯ್ತಲ್ಲ. ಹೌದು, ಲೇಟಾಗಿ ಹೂಡಿಕೆ ಮಾಡೋರಿಗೆ ಸಮಸ್ಯೆ ಆಗಿದೆ. ಹೌದು, ಈಗ ಲೇಟ್ ಆಗಿ ಯಾರ್ಯಾರು ಹೂಡಿಕೆ ಮಾಡಿದಾರೋ ಅವ್ರಗಳಿಗೆ ಸಮಸ್ಯೆ ಆಗಿದೆ. ಆರಂಭದಲ್ಲಿ ಯಾರ್ಯಾರು ಹಣ ಹೂಡಿಕೆ ಮಾಡಿದಾರೋ ಅವರು ಕೂಡ ಹಣ ಬಹುತೇಕ ಮನೆಗಳಿಗೆ ತೆಗೆದುಕೊಂಡು ಹೋಗಿಲ್ಲ. ಯಾಕೆ ಅಂದ್ರೆ ಇನ್ನಷ್ಟು ದುಡ್ಡು ಬರ್ಬೋದೇನೋ ಅನ್ನೋ ಕಾರಣಕ್ಕಾಗಿ ಅಲ್ಲೇ ಹೂಡಿಕೆ ಮಾಡಿದ್ದಾರೆ. ಅಗ್ರಿಮೆಂಟ್ ಯಾವ ರೀತಿ ಇರ್ತದೆ ಅಂದ್ರೆ ದಾಖಲೆಗಳಲ್ಲಿ ಕೇವಲ ನಿಮಗೆ ನೀವು ಹಾಕುವಂತ ಹಣಕ್ಕೆ 2% ಅಷ್ಟು ನಾವು ಬಡ್ಡಿಯನ್ನ ಕೊಡ್ತೇವೆ ಲಾಭ ಆದ್ರೆ ಅನ್ನುವಂತ ಅಗ್ರಿಮೆಂಟ್ ಅನ್ನ ಅವರ ಕಂಪನಿಯ ಲೆಟರ್ ಪ್ಯಾಡ್ ಅಲ್ಲಿ ಮಾಡ್ಕೊಂಡಿದ್ದಾರೆ. ಇವರಿಗೆ ನಗದು ರೂಪದಲ್ಲಿ 1 ಲಕ್ಷ ರೂಪಾಯಿ ತಗೊಂಡು ತಿಂಗಳಿಗೆ 12,000ದಂತೆ, ಇತ್ತೀಚೆಗೆ ಅಂದ್ರೆ 1 ವರ್ಷದಿಂದ 12,000ದಂತೆ, ಏಜೆಂಟ್ರಿಗೆ 2,000. ಯಾರು ಹಣವನ್ನ 1 ಲಕ್ಷ ರೂಪಾಯಿ ಹೂಡಿಕೆ ಮಾಡ್ತಾರೋ ಎಲ್ಲಿಯೋ ನೀವು ಸೈಯದ್ ಮಸ್ಕನ್ ಮತ್ತು ಸೈಯದ್ ಹುಜಾ ಎಲ್ಲಿಯೋ ಯಾವ ಊರಿನವನೇನು? ರಾಯಚೂರಿನವನೇನಾ? ಮೂಲತಃ ರಾಯಚೂರು LBS ನಗರದವ್ರು ಅಂತ ಹೇಳಲಾಗ್ತಾ ಇದೆ. ಅವರ ಹಿನ್ನೆಲೆಯನ್ನ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಯಚೂರು ನಗರದ ಸೈಬರ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಸರಿಸುಮಾರು 1000ದಿಂದ 1200 ಕೋಟಿ ರೂಪಾಯಿ ಅವ್ಯವಹಾರ ಆಗಿರ್ಬೋದು ಅಥವಾ ವ್ಯವಹಾರ ಆಗಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಹೂಡಿಕೆದಾರರು ಇರ್ತಾರಂದ್ರೆ ಜಗನ್ನಾಥ್, ಸಣ್ಣ ಹೂಡಿಕೆದಾರರು ಇರ್ತಾರೆ ಪಾಪ, ಎಲ್ಲೋ ಸೈಕಲ್ ಶಾಪ್ ಇಟ್ಕೊಂಡವರು, ಸಣ್ಣ ಅಂಗಡಿಗಳನ್ನು ಇಟ್ಕೊಂಡವ್ರು ಜಾಸ್ತಿ ಇರ್ತಾರೆ ನ್ಯಾಚುರಲಿ. ಅಂದ್ರೆ ಅವ್ರಿಗೆ ನೀವು 1 ಲಕ್ಷ ಇಸ್ ಅ ಹ್ಯೂಜ್ ಅಮೌಂಟ್. ಮುಸ್ಲಿಂ ಹೂಡಿಕೆದಾರರು ಇದ್ದಾರೆ, ಬೇರೆ ಬೇರೆ ಬಿಸ್ನೆಸ್ ಮಾಡುವಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕೂಡ ಇದರಲ್ಲಿ ಹೂಡಿಕೆ ಮಾಡಿದ್ದಾರೆ. ಅದು ದುರಂತ ಸಂಗತಿ ಅಂತ ಹೇಳ್ಬೋದು. ರಾಯಚೂರು ನಗರದ LBS ನಗರ ಮತ್ತೆ APMC ಹೀಗೆ ನಾನಾ ಕಡೆಗಳಲ್ಲಿ ಬಿಸ್ನೆಸ್ ಮಾಡುವವರೇ ಬಹುತೇಕ ಜನರು ಇದರಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ರಾಯಚೂರು ಅಷ್ಟೇ ಅಲ್ಲದೇನೆ ತೆಲಂಗಾಣ, ಆಂಧ್ರ ಸೇರಿದಂತೆ ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ ಜನ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಈಗ ಕಂಪನಿ ಮಾಲೀಕ ಕಳೆದ 1.5 ತಿಂಗಳಿಂದ ರಾಯಚೂರಿಗೆ ಬರದೇನೆ ನಾಪತ್ತೆ ಆಗಿದ್ದಾರೆ. ಈ ಕುರಿತಂತೆ ಸದ್ಯ ರಾಯಚೂರು ನಗರದ ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಈ ಮೊಹಮ್ಮದ್ ಹುಸೇನ್ ಸುಜಾ ಏನಿದನೋ ಆತನಿಗಾಗಿ ಮತ್ತು ಆತನ ಸಹಚರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಭಾವನಾ ಮತ್ತು ಪ್ರಶಾಂತ್ ನಾಥ್. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಆಶ್ಚರ್ಯ ಅನ್ಸುತ್ತೆ ಭಾವನಾ. ಪ್ರಶಾಂತ್, ಈ ಸಣ್ಣ ಹೂಡಿಕೆದಾರರಾಗಲಿ ದೊಡ್ಡ ಹೂಡಿಕೆದಾರರಾಗಲಿ, ಇವಾಗ IMA ಪ್ರಕರಣದಲ್ಲೂ ಕೂಡ ಕೆಲವು ಪ್ರಕರಣ ಹೆಂಗಿತ್ತು ಅಂದರೆ ಮಕ್ಕಳ ಮದುವೆಗೆ ಅಂತ ಎತ್ತಿಟ್ಟಿದ್ದ ದುಡ್ಡು ಅದನ್ನು ಹಾಕಿದ್ರೆ ಇನ್ನೊಂಚೂರು ಬಡ್ಡಿ ಬಂದರೆ ಇನ್ನೊಂಚೂರು ಮದುವೆ ಚೆನ್ನಾಗಾಗತ್ತೆ ಅಂತ. ಪೀಪಲ್ ಶುಡ್ ಬಿ ಕಾಶಿಯಸ್. ಅಲ್ಲ, ಅರ್ಥ ಆಗದೆ ಇರೋದು ನಿಮಗೆ ಎಲ್ಲಿಯ ಇನ್ವೆಸ್ಟ್ಮೆಂಟು 1 ಲಕ್ಷಕ್ಕೆ 36,000 ರೂಪಾಯಿ ತಿಂಗಳ ಬಡ್ಡಿ ಕೊಡ್ತಾನೆ ಅಂತ ಹೇಳಿದ್ರೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಇವನೇನೋ ಫ್ರಾಡ್ ಮಾಡ್ತಿದ್ದೆ. ಆರಂಭದಲ್ಲೇ ಅರ್ಥ ಆಗತ್ತೆ. ಜನ ಎಡವೋದೇ ಅಲ್ಲೇ ನೋಡಿ. ಆಸೆ ಜಾಸ್ತಿ ಆಗಿ ಹಿಂಗೆ ಇರೋ ಹಣನೂ ಕಳ್ಕೊಳ್ತಾರೆ. ಇದ್ದವ್ರು ಕಳ್ಕೊಂಡಿದ್ರೆ ಲೆಕ್ಕಕ್ಕಿಲ್ಲ, ಆದರೆ ಇಲ್ಲದೇ ಇರೋರು ಅಲ್ಲಲ್ಲಿ ಸಾಲ ತೊಗೊಂಡು ಇಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವ್ರು ನೆಕ್ಸ್ಟ್ಗೆ ಈ ಪೆನ್ಷನರ್ಸ್ ಇರ್ತಾರೆ, 60 ವಯಸ್ಸು ದಾಟಿರುತ್ತೆ, ಏನು ಕೆಲಸ ಮಾಡ್ತಿರಲ್ಲ, 10 ಲಕ್ಷ ಎಲ್ಲೋ ಸಿಕ್ಕಿರುತ್ತೆ. ದಯವಿಟ್ಟು ನಿಮ್ಮ ಹಣವನ್ನು ಆ ರೀತಿಯ ಬಡ್ಡಿ ಆಸೆಗೆ ಬಿಟ್ಟು ನಾವು ಈ ಸ್ಟೋರಿಗಳನ್ನು ತೆಗೆದುಕೊಳ್ತಾ ಇರೋ ಕಾರಣನೇ ಅದು. ಡೋಂಟ್ ಇನ್ವೆಸ್ಟ್. ನಿಮ್ಗೆ ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ. ಈ ರೀತಿ ಹಣ ದಯವಿಟ್ಟು ಕಳ್ಕೊಬೇಡಿ. ಯಾರು ನಿಮಗೆ ವಾಪಸ್ ತಂದು ಕೊಡೋದು ಬಂದರೂ ಬಹಳ ಕಡಿಮೆ ಬರುತ್ತೆ. ಅದು ನೀವು ವರ್ಷಾನುಗಟ್ಟಲೆ ಕಾಯಬೇಕು, ಕಾನೂನು ಹೋರಾಟ ಮಾಡಬೇಕು, ಸಿಗಲ್ಲ ಅದು. ದಯವಿಟ್ಟು ಇಂಥ ಇನ್ವೆಸ್ಟ್ಮೆಂಟ್ಗಳು ಮಾಡಬೇಡಿ, ಬ್ಯಾಂಕಲ್ಲಿಡಿ, ಸೇಫ್ ಆಗಿರುತ್ತೆ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.